ನಮಸ್ಕಾರ ಸ್ನೇಹಿತರೆ, ಶಾಲೂಸ್ ವೇ ಆಫ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಊರಿನ ಕೋಳಿಯ ಸುಕ್ಕ ಮಾಡೋಣ. ಚಿಕನ್ ಸುಕ್ಕ ಮಾಡಲಿಕ್ಕೆ ಒಂದು ಮಣ್ಣಿನ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ 7-8 ಬ್ಯಾಡಗಿ ಮೆಣಸು ಮತ್ತು 3-4 ಗುಂಡು ಮೆಣಸನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದೇ ಬಾಣಲಿಗೆ 3 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳು ಮೆಣಸು, 1/4 ಟೀ ಸ್ಪೂನ್ ಬಡಿಸೊಪ್ಪು, 1/4 ಟೀ ಸ್ಪೂನ್ ಮೆಂತೆ, ಮತ್ತೆ 1 ಸ್ಟಾರ್, 2 ತುಂಡು ಚಕ್ಕೆ, 2 ಲವಂಗ, 1 ದೊಡ್ಡ ಏಲಕ್ಕಿ, 2-3 ಏಲಕ್ಕಿ, 1 ಚಿಕ್ಕ ತುಂಡು ಜಾಯಿಕಾಯಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಬಾಣಲಿಗೆ 2 ಕಪ್ ತೆಂಗಿನಕಾಯಿ ತುರಿ, 1 ನೀರುಳ್ಳಿ, 4-5 ಎಸಳು ಬೆಳ್ಳುಳ್ಳಿ, 2-3 ಇಡೀ ಎಲೆ ಬೇಸಪ್ಪನ್ನು ಕೂಡ ಹಾಕಬೇಕು. ಇವೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕೋಳಿ ಚಿಕನ್ ಕಟ್ ಮಾಡಿದ ನಂತರ 2-3 ಸರ್ತಿ ಚೆನ್ನಾಗಿ ತೊಳಿಬೇಕು. ಇವಾಗ ಈ ಕೋಳಿ ತುಂಡುಗಳಿಗೆ 1 ಟೀ ಸ್ಪೂನು ಅರಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಮಣ್ಣಿನ ಬಿಸಿಲಿಗೆ 2 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ, 2 ಟೇಬಲ್ ಸ್ಪೂನು ತುಪ್ಪ ಹಾಕಬೇಕು. ಚೆನ್ನಾಗಿ ಬಿಸಿ ಆಗಬೇಕು. ಇವಾಗ ಕಟ್ ಮಾಡಿ ಇಟ್ಟ 1 ನೀರುಳ್ಳಿಯನ್ನು ಇದಕ್ಕೆ ಹಾಕೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. 1 ಕಟ್ ಮಾಡಿ ಇಟ್ಟ ಟೊಮೆಟೊ, ಚಿಕ್ಕ ತುಂಡು ಶುಂಠಿ, 2 ಕಾಯಿ ಮೆಣಸು, ಬೇಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಮ್ಯಾರಿನೇಟ್ ಮಾಡಿ ಇಟ್ಟ ಚಿಕನ್ ಕೋಳಿ ತುಂಡುಗಳನ್ನು ಇದಕ್ಕೆ ಸೇರಿಸೋದು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೋದು. ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಇಡುವ. ರೋಸ್ಟ್ ಮಾಡಿಟ್ಟ ಸಾಮಗ್ರಿಗಳು ಇದಕ್ಕೆ 1 ಲಿಂಬೆ ಗಾತ್ರದಷ್ಟು ದೊಡ್ಡ ಹುಣಸೆ ಹಣ್ಣು, 1 ಟೀ ಸ್ಪೂನು ಅರಸಿನ ಹುಡಿ, ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಊರಿನ ಕೋಳಿ ಸ್ವಲ್ಪ ಗಟ್ಟಿ, ಬೇಯಲಿಕ್ಕೆ ತುಂಬ ಟೈಮ್ ಬೇಕು. ಇವಾಗ ನಮ್ಮ ಕೋಳಿ ಬೆಂದಿದೆ. ಇದಕ್ಕೆ ನಾವು ರುಬ್ಬಿ ಇಟ್ಟ ಮಸಾಲೆಯನ್ನು ಸೇರಿಸುವ. ಸುಕ್ಕ ಮಾಡುವುದರಿಂದ ಇದಕ್ಕೆ ನೀರು ಬೇಡ, ಅದರಲ್ಲೇ ನೀರು ಬಿಟ್ಟಿದೆ, ಅದೇ ಸಾಕಾಗ್ತದೆ. ಬೇಕಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು. ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡಬೇಕು. ಇವಾಗ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬರಬೇಕು. ಉಪ್ಪು, ಖಾರ, ಹುಳಿ ನೋಡುವುದು, ಬೇಕಾದರೆ ಸ್ವಲ್ಪ ಸೇರಿಸುವುದು.
ಕೊನೆಗೆ 1 ಟೀ ಸ್ಪೂನ್ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನಮ್ಮ ಚಿಕನ್ ಸುಕ್ಕ, ಊರಿನ ಕೋಳಿ ಸುಕ್ಕ ರೆಡಿಯಾಗಿದೆ. ನೀರು ದೋಸೆ ಒಟ್ಟಿಗೆ ತಿನ್ನೋಣ ಬನ್ನಿ. ಸೂಪರ್ ಆಗಿದೆ, ಸಖತ್ತಾಗಿದೆ. ಈ ಒಂದು ಊರಿನ ಕೋಳಿಯ ಸುಕ್ಕ ಉಂಟಲ್ಲ, ಮತ್ತು ನೀರು ದೋಸೆ, ಸೂಪರ್ ಸೂಪರ್.